ನಮಸ್ಕಾರ ಕನ್ನಡಿಗರೇ, ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿಕೊಡ್ತಾ ಇದ್ದೇನೆ ಅಂದರೆ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಬೇಕಾಗುವ ದಾಖಲಾತಿಗಳು ಏನು, ಸಂಪೂರ್ಣ ಮಾಹಿತಿ ನೋಡಿ ಇಲ್ಲಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅಲ್ಲಿರುವ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವೋಟರ್ ಐ ಡಿ ಕಾರ್ಡಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಮೊದಲಿಗೆ ಕ್ರೋಮ್ ಬ್ರೌಸರ್ಗೆ ಬಂದು ಇಲ್ಲಿ ವೋಟರ್ ಐ ಡಿ ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಇಲ್ಲಿ ಫಸ್ಟಿಗೆ ಬರುವ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತು ಇಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ನಿಮಗೆ ಇಲ್ಲಿ ಐ ಡಿ ಇಲ್ಲ ಅಂದರೆ ಇಲ್ಲಿ ಸೈನ್ ಅಪ್ ಅಂತ ಇರುತ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊಬೈಲ್ ನಂಬರ್ ಹಾಕೋಣ. ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ. ನೀವು ಸೈನ್ ಅಪ್ ಮಾಡಿದ ಅಲ್ಲಿ ಕೊಟ್ಟಿರುವಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿ. ಹಾಕಿದ ತಕ್ಷಣ ಇಲ್ಲಿರುವ ಕ್ಯಾಪ್ಚಾವನ್ನು ನಮೂದಿಸಿ. ಇಲ್ಲಿ ರಿಕ್ವೆಸ್ಟ್ OTP ಅಂತ ಇರುತ್ತದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತದೆ. ಅದನ್ನು ಇಲ್ಲಿ ಹಾಕಿ. ಹಾಕಿದ ತಕ್ಷಣ ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಇಲ್ಲಿ ನ್ಯೂ ರಿಜಿಸ್ಟರ್ ಫಾರ್ ಜನರಲ್ ಸೆಕ್ಟರ್ ಫಾರ್ಮ್ ನಂಬರ್ 6 ಇದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೋಟರ್ ಐ ಡಿ ಫಿಲ್ ಮಾಡುವ ಒಂದು ಫಾರ್ಮ್ ಬರುತ್ತದೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾದ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತದೆ. ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟಿಕ್ ಯಾವುದು, ಇಲ್ಲಿ ನೇಮ್, ನಿಮ್ಮ ಕಾನ್ಸ್ಟಿಟ್ಯೂಷನ್, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅದನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅದೇ ನಿಮ್ಮದು ಯಾವುದು ತಾಲೂಕು ಬರುತ್ತೆ ಅದನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ಪರ್ಸನಲ್ ಡೀಟೇಲ್, ನಿಮ್ಮ ನೇಮ್, ಸರ್ನೇಮ್ ಹಾಕಬೇಕಾಗುತ್ತದೆ. ಇದಕ್ಕೆ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಫಾದರ್ ನೇಮ್ ಮತ್ತು ಸರ್ನೇಮ್ ಹಾಕಬೇಕಾಗುತ್ತದೆ. ಮತ್ತು ಕಾಂಟ್ಯಾಕ್ಟ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ನಿಮ್ಮ ಜೆಂಡರ್, ಮೇಲ್ ಆರ್ ಫಿಮೇಲ್ ಇಲ್ಲಿ ಹಾಕಬೇಕಾಗುತ್ತದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನು ಹಾಕಬೇಕಾಗುತ್ತದೆ. ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲೋಡ್ ಮಾಡಿದ ತಕ್ಷಣ ಪ್ರೆಸೆಂಟ್ ಅಡ್ರೆಸ್, ನಿಮ್ಮದು ಊರು ಯಾವುದು, ನಿಮ್ಮ ಪೋಸ್ಟ್ ಆಫೀಸ್ ಪಿನ್ ಕೋಡ್, ತಾಲೂಕು ಯಾವುದು, ನಿಮ್ಮ ಡಿಸ್ಟಿಕ್, ನಿಮ್ಮ ಸ್ಟೇಟ್, ಇದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತದೆ. ಆಧಾರ್ ಕಾರ್ಡನ್ನು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ. ಇಲ್ಲಿ ನಿಮ್ಮ ಕ್ಯಾಟಗರಿ, ನಿಮ್ಮ ಜಾತಿ ಯಾವುದು ಅಂತ ಅನ್ನೋದು ಇಲ್ಲಿ ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಯಾರಾದ ತಂದೆಯವ್ರದ್ದು ಆಧಾರ್ ಕಾರ್ಡಲ್ಲಿರುವ ಹೆಸರನ್ನು ಹಾಕಬೇಕಾಗುತ್ತದೆ. ನಿಮ್ಮ ತಂದೆಯವರ ಆಧಾರ್ ಕಾರ್ಡ್, ಇಲ್ಲಿ ನಿಮಗೆ ಅವರು ರಿಲೇಷನ್ ಏನಾಗುತ್ತಾರೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತದೆ. ಇಲ್ಲಿ ಡಿಕ್ಲರೇಷನ್, ನಿಮ್ಮದು ವಿಲೇಜ್ ಯಾವುದು, ಸ್ಟೇಟ್ ಯಾವುದು ಮತ್ತು ನಿಮ್ಮ ಡಿಸ್ಟಿಕ್ ಯಾವುದು ಇದನ್ನು ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ಇಲ್ಲಿ ಪ್ರಿವ್ಯೂ ಅಂತ ಇಲ್ಲಿ ಬಂದಿರುವ ಕ್ಯಾಪ್ಚಾವನ್ನು ನಮೂದಿಸಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನುತ್ತದೆ. ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ತಿಂಗಳ ಒಳಗಾಗಿ ನಿಮ್ಮ ವೋಟರ್ ಐ ಡಿ ನಿಮಗೆ ಸಿಗುತ್ತದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಸೊಲ್ಯೂಷನ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.